ಕಸ್ಬಾ ಇದರ ಅಂಡರ್ನಲ್ಲಿ ಬರುವಂಥ ಮದ್ರಾಸಾಗಳೇನಿದೆ ಅವರು ನಮ್ಮ ಸೆಕೆಂಡ್ ಲೈನ್ ರಕ್ಷಕರು ಅನ್ನೋ ರೀತಿಯಲ್ಲಿ, ಅಂದರೆ ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ಅರ್ಥನೇ ಆಗಲ್ಲ. ಅದು ಮದ್ರಾಸಾಗಳಲ್ಲಿ ಸೈನಿಕರಿಗೆ ಟ್ರೈನಿಂಗ್ ಹೆಂಗೆ ಕೊಡುತ್ತಾರೆ ಅಂದರೆ ಅವರಲ್ಲಿ ರೆಡಿ ಮಾಡ್ತಾ ಇರೋದು ಭಯೋತ್ಪಾದಕರು ಕಮ್ ಸೈನಿಕರ. ಆಮೇಲೆ ಅದೇ ಸೈನಿಕರನ್ನು ನಾಗರಿಕರ ವೇಷದಲ್ಲಿ ಕಳಿಸಿ ಅಟ್ಯಾಕ್ ಮಾಡಿಸ್ತಾರೆ. ನೋಡಿ, ಅದ್ಭುತವಾದ ಒಂದು ದೃಶ್ಯ ಬರ್ತಾ ಇದೆ ನೋಡಿ. ಅಲ್ಲಿ ನೋಡಿ ಹೆಂಗೆ ಹೊಡೆದಾಕ್ತಾ ಇದ್ದಾರೆ. ಅದನ್ನು ಹೊಡೆದಾಕಿದ್ರೆ ಅಂದ್ರೆ ಹೆಂಗಿದೆ. ರಂಜಿತ್ ಓವರಾಲ್ ಆಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಭಾರತೀಯ ಸೇನೆ ಮತ್ತು ವಿದೇಶಾಂಗ ಇಲಾಖೆ ನಾವು ನೋಡಿ 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 ಇದೊಂದು ಅದ್ಭುತ ದೃಶ್ಯ. ಇದು ಶಾಹಿನ್ನ ಪಳೆಯುಳಿಕೆ ಅಂತ ಹೇಳಲಾಗ್ತಾ ಇದೆ. ಶಾಹಿನ್ನ ದೊಡ್ಡ ಪಳೆಯುಳಿಕೆ ಅಂತ ಹೇಳ್ತಾರೆ ನೋಡಿ. ದೊಡ್ಡ ಒಡೆದು ಬಿಸಾಕಿದ್ದಾರೆ. ಅಶೋಕ್ ಆಕಾಶ್ ಹೊಡೆದುರುಳಿಸಿದೆ ಅಂತೇಳಿ ಆಕಾಶ್ ಮಿಸೈಲ್ ಸಿಸ್ಟಮ್. ರಂಜಿತ್ ಬನ್ನಿ, ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ರಂಜಿತ್, ಎಸ್, ಓವರ್ ಟು ಯು. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಕಾಸಾ ಕಂಟೋನ್ಮೆಂಟ್ ಏರಿಯಾದಲ್ಲಿ 5 ಗಂಟೆಗೆ ಅಮೃತಸರದಲ್ಲಿ ಪಾಕಿಸ್ತಾನದ ಈ ಡ್ರೋನ್ಗಳನ್ನು ಹೊಡೆದು ಹಾಕ್ತಾರೆ. ಅದಾದ ನಂತರ ಭಾರತ ಸೇನೆ ತಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಸುಮಾರು ಪಾಕಿಸ್ತಾನದ 6 ಕಡೆಗಳಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಮ್ಮ ಆಕಾಶ್ ಕ್ಷಿಪಣಿ ಹೋಗಿ ಅಲ್ಲಿ ಧ್ವಂಸ ಮಾಡುತ್ತೆ. ರಾವಲ್ಪಿಂಡಿಯಲ್ಲಿದ್ದಂಥ ಪಾಕಿಸ್ತಾನದ ವಾಯುನೆಲೆಯನ್ನು ಧ್ವಂಸ ಮಾಡುತ್ತೆ. ಅದಾದ ನಂತರ ಪಾಕಿಸ್ತಾನ ಮಾಡೋದು ನೋಡಿ, ಶ್ರೀನಗರದಲ್ಲಿ ನಾವು ಎಕ್ಸ್ಪೆಕ್ಟ್ ಇದ್ದಂಗೆ ಶ್ರೀನಗರದ ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇತ್ತು, ಆ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡುತ್ತೆ. ಮತ್ತು ಶ್ರೀನಗರದಲ್ಲಿ ಅತಿ ಹೆಚ್ಚಿನ ಪಂಡಿತರ ಕಾಲೋನಿಗಳಿದ್ದಾವೆ ಜಯಪ್ರಕಾಶ್ ಶೆಟ್ರೆ, ಅದರ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಹೊರಡುತ್ತೆ. ನಾವು ಸರಿಯಾಗಿ ಸುಮಾರು 5:15 ಸಮಯ ನಾನು ಲೈವ್ ನೀಡ್ತಾ ಇದ್ದೆ. ನನ್ನ ಹಿಂದ್ಗಡೆ 3 ಬಾರಿ ಸ್ಫೋಟ ಆಗುತ್ತೆ. ನನ್ನ ಹಿಂದ್ಗಡೆ ಕೂಗಳತೆ ದೂರದಲ್ಲಿ 3 ಬಾರಿ ಸ್ಫೋಟ ಆಗುತ್ತೆ. ಅದು ಯಾವ ದಿಕ್ಕಿನಲ್ಲಿತ್ತು ಅಂತ ಕೇಳಿದರೆ ಈ ದಿಕ್ಕಿನಲ್ಲಿತ್ತು. ಈ ದಿಕ್ಕಿನಲ್ಲಿ ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇತ್ತು, ಅಲ್ಲಿ ಸ್ಫೋಟ ಆಗುತ್ತೆ. ಸ್ಫೋಟ ಆದ ತಕ್ಷಣ ನಾವು ಅದನ್ನ ತೋರಿಸ್ತೀವಿ. ಆ ಸಮಯದಲ್ಲಿ ಅಲ್ಲಿ ಬೆಂಕಿಯ ಜ್ವಾಲೆ ಮತ್ತೊಂದು ಎಲ್ಲವೂ ಕೂಡ ಸೈರನ್ ಮೊಳಗುತ್ತೆ, ಜನ ಓಡೋಗ್ತಾರೆ, ಹೊರಗಡೆ ಬಂದು ನೋಡ್ತಾರೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆ ಕ್ಷಣಕ್ಕೆ ನಿರ್ಮಾಣ ಆಗುತ್ತೆ. ಆಗ ಏನಾಯಿತು ಅಂಥೇಳಿ ವಿಚಾರ ಮಾಡಿದಾಗ ಅಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿ ಹಾಕುತ್ತೆ. 2 ಪೈಲಟ್ಗಳಿದ್ರು, ಅದರಲ್ಲಿ ಸೈನಿಕರದ್ದು ಪಾಕಿಸ್ತಾನದ ಸೈನಿಕರು, ಅವರನ್ನು ಈಗ ಹುಡುಕಾಟ ಮಾಡ್ತಾ ಇದ್ದಾರೆ. ಮೊನ್ನೆ F-16 ಭಾರತ ಸೇನೆ ಹೊಡೆದಾಕಿದಾಗ, JF-17 ಹೊಡೆದಾಕಿದಾಗ 2 ಸೆರೆ ಹಿಡಿದಿದ್ರು ಭಾರತೀಯ ಸೇನೆ. ಈಗ 2 ಹುಡುಕಾಟ ಮಾಡ್ತಾ ಇದ್ದಾರೆ. ಆ ನಂತರ ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿ ಅವರು ಗೊತ್ತಾಗಿದ್ದ ವಿಚಾರ ಅಂತ ಹೇಳಿದ್ರೆ, ಅವರು ಪಂಡಿತರ ಕಾಲೋನಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು, ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸನ್ನು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು. ಶ್ರೀನಗರದಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗಿದ್ರೆ, ಶ್ರೀನಗರ ಕಾಶ್ಮೀರದ ಹೃದಯ ಭಾಗ, ಇಲ್ಲಿ ವಿಧ್ವಂಸಕ ಕೃತ್ಯ ಅಥವಾ ಅಟ್ಯಾಕ್ ಮಾಡದೇ ಆದರೆ ಭಾರತಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಕಮರ್ಷಿಯಲ್ ಜಾಸ್ತಿ ನಡೆಯೋದು, ವ್ಯಾಪಾರ ವಹಿವಾಟು ಜಾಸ್ತಿ ನಡೆಯೋದು ಇದೇ ಶ್ರೀನಗರದಲ್ಲಿ. ಹಾಗಾಗಿ ಅವ್ರ ಲೆಕ್ಕಾಚಾರ ಉಲ್ಟಾಯಿತು. ಭಾರತೀಯ ಸೇನೆ ಅಲರ್ಟ್ ಆಯಿತು. ಭಾರತೀಯ ಸೇನೆ ತಕ್ಷಣಕ್ಕೆ ಸೇನೆಯಿಂದ ಸುದ್ದಿಗೋಷ್ಠಿ ಅಂತೇಳಿ ಹೇಳಿದ್ರು, 9:15 ಅಂತ ಹೇಳಿದ್ರು. ಈಗ 10:15 ಸೇನೆಯಿಂದ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ಇಡೀ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡಿದೆ. ಶೆಲ್ ಹಾಗೂ ಮಾರ್ಟರ್ ದಾಳಿಗಳು ಕೂಡ ನಿರಂತರವಾಗಿ ನಡೆದಿದೆ. ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೂಡ ಕೊಟ್ಟಿದೆ. ಭಾರತೀಯ ಸೇನೆಯ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ದಾಳಿ ಮಾಡ್ತಾ ಇದೆ. ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೇನೆ ದಾಳಿಯನ್ನು ಮಾಡ್ತಾ ಇದೆ. ಅದೆಲ್ಲವನ್ನು ಕೂಡ ಟುಸ್ಪಟಾಕಿ ಮಾಡಿ ಭಾರತೀಯ ಸೇನೆ ಈಗ ಹೊಡೆದಾಕಿದೆ. ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಡ್ಯಾಮೇಜ್ ಅಂತ ಹೇಳಿದರೆ, ಮೊನ್ನೆ ಲಾಹೋರ್ನಲ್ಲಿ ಆದಂಥ ವಾಯು ನೆಲೆಯ ಮೇಲೆ ದಾಳಿ ಮಾಡಿ ಡೆಮಾಲಿಷ್ ಮಾಡಿ ಅಲ್ಲಿದ್ದಂಥ ವೆಪನ್ನು ಮತ್ತೊಂದು ಎಲ್ಲ ದಾಳಿ ಮಾಡಿದಾಗ ಹೊಡೆದಾಕಿದಾಗ ಅಲ್ಲಿ ಅವರ ರಾಡರ್ ಸಿಸ್ಟಮ್ಗೆ ಡ್ಯಾಮೇಜ್ ಆಗಿದೆ. ಹಾಗಾಗಿ ಭಾರತೀಯ ಸೇನೆ ಒಳಗಡೆ ಹೋಗೋದು ಬರೋದು ಯಾವುದು ಕೂಡ ಪಾಕಿಸ್ತಾನಕ್ಕೆ ಆ ಸೆನ್ಸ್ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಭಾರತೀಯ ಸೇನೆ ಈಸಿಯಾಗಿ ಎಂಥದ್ದೇ ಅಲ್ಲಿ ಪ್ರೊಡಕ್ಷನ್ ಇದ್ರೂ ಕೂಡ ಅಥವಾ ಕಟ್ಟೆಚ್ಚರ ಇದ್ರೂ ಕೂಡ ಸೇನೆ ಈಸಿಯಾಗಿ ತನ್ನ ತನ್ನ ಡೆಸ್ಟಿನೇಷನನ್ನು ರೀಚ್ ಮಾಡಿ ಅಲ್ಲಿಂದ ವಾಪಸ್ ಬರುತ್ತೆ. ಯಾವುದೇ ಡ್ಯಾಮೇಜ್ ಆಗಿಲ್ಲ ಸೇನೆಗೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪಾಕಿಸ್ತಾನದ ಒಳಹೊಕ್ಕಿ ಕೆಲವು ಪ್ರಮುಖ ನೆಲೆಗಳು, 6 ನೆಲೆಗಳು, ಅದರಲ್ಲಿ 3 ವಾಯುಸೇನೆಯ ನೆಲೆಗಳನ್ನು ಧ್ವಂಸ ಮಾಡಿ ಹಾಕಿದೆ. ಪಾಕಿಸ್ತಾನದ ಪ್ರತಿರೋಧ
ವಿರೋಧ ಶ್ರೀನಗರದ ಮೇಲೆ ಆದಾಗ ಆ 3 ಜೆಟ್ಗಳನ್ನು ಕೂಡ ಹೊಡೆದು ಹಾಕಿದೆ. ಒಟ್ಟಾರೆ ಗಮನಿಸ್ತಾ ಹೋದರೆ ಚೀನಾ ಮೇಡ್ ವೆಪನ್ಗಳೇನಿದ್ದು ಪಾಕಿಸ್ತಾನದ್ದು ಅವೆಲ್ಲವೂ ಕೂಡ ಭಾರತ ಅದನ್ನು ಚಿಂದಿ ಚಿತ್ರಾನ್ನ ಮಾಡಿ ಹಾಕ್ತಾ ಇದೆ. ಅದ್ರ ಜೊತೆಗೆ ಭಾರತದ ನೋಡಿ ಹಾರ್ಪಿ ಅನ್ನುವ ಈ ಹಿಂದೆ ನೋಡಿ ಮನೋಹರ್ ಪರಿಕರ್ ಅವರು ಮಂತ್ರಿಗಳಾಗಿದ್ದಾಗ, ರಕ್ಷಣಾ ಮಂತ್ರಿಗಳಾಗಿದ್ದಾಗ ಅವರು ಇಸ್ರೇಲ್ನಿಂದ ತರಿಸಿಕೊಂಡಂಥ ಮಾರ್ಫಿ ಅನ್ನುವ ನಮ್ಮದೊಂದು ಡ್ರೋನ್ ಏನಿದೆಯಲ್ಲ ಅದು ಪ್ರಭಾವಶಾಲಿಯಾಗಿ ಪಾಕಿಸ್ತಾನದ ಕೆಲವು ನೆಲೆಗಳನ್ನು ಧ್ವಂಸ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಅದ್ರ ಜೊತೆಗೆ S-400 ಇದು 600 ಕಿಲೋಮೀಟರ್ ಹಿಂದೆನೇ ಈ ಕ್ಷಿಪಣಿಗಳನ್ನು ಧ್ವಂಸ ಮಾಡ್ತಾ ಇದೆ. ಪಾಕಿಸ್ತಾನದ ಯಾವುದೇ ಈ ತಂತ್ರವೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಹೊಸ ಸ್ಟ್ರಾಟರ್ಜಿಯನ್ನು ಮಾಡಿಕೊಂಡಿದೆ. ರಾತ್ರಿ ಇಡೀ ಅದನ್ನೇ ಮಾಡಿದ್ದು ಪಾಕಿಸ್ತಾನ. ನಿನ್ನೆ ನೋಡಿದರೆ ಸ್ವಲ್ಪ ಬೆಳಗಿನ ಸಮಯದಲ್ಲಿ ತಣ್ಣಗಾಗಿದ್ದಂಥ ಈ ಯುದ್ಧದ ಕಾರ್ಮೋಡ ಇವತ್ತು ಬೆಳಿಗ್ಗೆಯಿಂದಲೇ ಸಂಪೂರ್ಣವಾಗಿ ಒಂದು ಉದ್ವಿಗ್ನ ಪರಿಸ್ಥಿತಿ ಇದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಸೈರನ್ಗಳು ಓಡಾಡ್ತಾ ಇದ್ದಾವೆ. ನನ್ನ ಹಿಂದ್ಗಡೆ ಬಂಕರ್ ಇದೆ, ಜನ ಓಡಾಟ ಕಮ್ಮಿ ಇದೆ. ಜಯಪ್ರಕಾಶ್ ಶೆಟ್ಟರ್ ಶ್ರೀನಗರದ ಈ ಏರಿಯಾದಲ್ಲಿ ಪ್ರಮುಖವಾದಂಥ ಹಾರ್ಟ್ ಆಫ್ ಸಿಟಿಯಲ್ಲಿ ಈಗ ಹೆಂಗಿದೆ ಅಂತ ನೋಡ್ತೀನಿ. ನೋಡಿ ಜಯಪ್ರಕಾಶ್ ಶೆಟ್ಟರ್, ಅಘೋಷಿತವಾದಂಥ ಬಂದ್ ವಾತಾವರಣ ಇದೆ. ಅಲ್ಲೊಬ್ರು CRPFನ ಯೋಧರು ನಿಂತ್ಕೊಂಡಿದ್ದಾರೆ. ಸೇನಾ ಬಂಕರ್ ಇಲ್ಲೇ ಇದೆ. ಹೋಗೋರು ಬರೋರೆಲ್ಲ ಕಮ್ಮಿ ಇದ್ದಾರೆ. ವಾಹನಗಳ ಓಡಾಟವೂ ಕೂಡ ಕಮ್ಮಿ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ. ಪ್ರಮುಖ ಸೂಕ್ಷ್ಮ ಸ್ಥಳಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಕೆ ಮಾಡಿದ್ದಾರೆ. ಶ್ರೀನಗರವನ್ನೇ ಅವರು ಟಾರ್ಗೆಟ್ ಮಾಡಿರೋದ್ರಿಂದಾಗಿ ಭಯೋತ್ಪಾದಕರು ಮತ್ತು ಈ ಪಾಕಿಸ್ತಾನದ ಈ ಸೇನೆ ವಿಧ್ವಂಸಕ ಸೇನೆಯ ಕ್ರಿಮಿಗಳಿದಾರಲ್ಲ ಅವರು ಟಾರ್ಗೆಟ್ ಮಾಡಿರೋದ್ರಿಂದಾಗಿ ಎಲ್ಲವೂ ಕೂಡ ಇಲ್ಲಿ ಸೇನೆಯ ಕಣ್ಗಾವಲಿನಲ್ಲಿದೆ. ನಾಕಾಬಂದಿ ಹಾಕಲಾಗಿದೆ. ಒಂದು ರೀತಿಯಲ್ಲಿ ಅಘೋಷಿತ ಬಂದ್ ವಾತಾವರಣ ಇದೆ. ನೋಡಿ ನೀವು ಎಲ್ಲವೂ ಕೂಡ ಖಾಲಿ ಇದೆ. ಜನರ ಓಡಾಟ ಇಲ್ಲ. ಇದು ಯಾವಾಗಲೂ ಕೂಡ ರಶ್ ಇರುವಂಥ ಗಿಜಿಗಿಜಿ ಇರುವಂಥ ಏರಿಯಾ ಇದು. ನೋಡಿ ಇಷ್ಟೊತ್ತಿಗೆ ಸುಮಾರು 9:15 ಸುಮಾರಿಗೆ ಎಲ್ಲ ಖಾಲಿ ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಕಾರಣ ಇವತ್ತು ಬೆಳಿಗ್ಗೆ ಆಗಿರುವಂಥ ಅಟ್ಯಾಕ್. ಆ ಕಾರಣದಿಂದ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಅದು ಏರ್ಪೋರ್ಟ್ಗಳನ್ನು ಇವರು ಟಾರ್ಗೆಟ್ ಮಾಡಿದ್ರು ಅನ್ನೋದು. ಸುಮಾರು 32 ಭಾರತದ ಏರ್ಪೋರ್ಟ್ಗಳನ್ನು ಈಗ ಬಂದ್ ಮಾಡಿದ್ದಾರೆ. 15ನೇ ತಾರೀಕಿನವರೆಗೂ ಕೂಡ ಯಾವುದೇ ಸೇವೆ ಇರೋದಿಲ್ಲ. ಪಾಕಿಸ್ತಾನದ ವಾಯು ಸೀಮೆ ಗಡಿ ಇದೆಯಲ್ಲ, ವಾಯು ಸೀಮಾ ಗಡಿ ಅದು ಕೂಡ ಬಂದಾಗಿದೆ. ಭಾರತದ ವಾಯು ಸೀಮಾ ಗಡಿಯೂ ಕೂಡ ಬಂದಾಗಿದೆ. ಇವರು ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ರಾಜಸ್ಥಾನದ ಜೈಸಲ್ಮಾರ್ ಸೇರಿದಂತೆ, ಪಂಜಾಬ್ನ ಅಮೃತಸರ ಸೇರಿದಂತೆ, ಗುಜರಾತ್ ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ವಿಧ್ವಂಸಕ ಕೃತ್ಯವನ್ನ ಅಥವಾ ಈ ರೀತಿ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಹೊರಟಿದ್ರು. ಆದರೆ ಅಲ್ಲೆಲ್ಲವೂ ಕೂಡ ಭಾರತದ ರಾಡಾರ್ ಸಿಸ್ಟಮ್ ಅವ್ರು ಯಾವುದೇ ಮಿಸೈಲ್ ಆಗಿರ್ಬೋದು ಅಥವಾ ಡ್ರೋನ್ ಆಗಿರ್ಬೋದು ಯಾವುದೇ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಒಳಗಡೆ ಬಂದರೆ ಅಲರ್ಟ್ ಮೆಸೇಜ್ ಹೋಗುತ್ತೆ. ನಮ್ಮಲ್ಲಿರುವಂಥ ಅತ್ಯಾಧುನಿಕ ಸೂಪರ್ ಸಾನಿಕ್ ವೆಪನ್ಗಳು ಅವರೆಲ್ಲರನ್ನು ಕೂಡ ಅವೆಲ್ಲವನ್ನು ಧ್ವಂಸ ಮಾಡಿ ಬಿಡುತ್ತೆ. ಪಾಕಿಸ್ತಾನ ಈಗ ಮಾಡೋದಕ್ಕೆ ಹೊರಟಿರುವ ಸ್ಟ್ರಾಟಜಿ ಅಂತ ಹೇಳಿದೆ, ಯಾವುದೇ ಸೈನಿಕ ನಿಲ್ಲದೆ ವೆಪನ್ಗಳನ್ನು ಭಾರತದ ಒಳಗಡೆ ನುಗ್ಗಿಸೋದು, ಭಾರತದ ಒಳಗಡೆ ಹೋಗಿ ಈ ಸ್ಫೋಟಕಗಳನ್ನು ಅಲ್ಲಲ್ಲಿ ಬ್ಲಾಸ್ಟ್ ಮಾಡಿಸೋದು, ಲಘು ಸ್ಫೋಟಕಗಳನ್ನು ಬ್ಲಾಸ್ಟ್ ಮಾಡಿಸೋ ಮೂಲಕ ಸಾಮಾನ್ಯವಾಗಿ ಇವರು ಈ ದಾಳಿ ಮತ್ತೆ ಸೇಫೆಸ್ಟ್ ಜಾಗ ಅಂತೇಳಿ ಅನ್ಕೊಂಡಿದ್ರು ಶ್ರೀನಗರ. ಆ ಶ್ರೀನಗರದಲ್ಲಿ ಸೇನಾ ಹೆಡ್ ಕ್ವಾರ್ಟರ್ಸ್ಗಳೆಲ್ಲ ಇದ್ದು, ಸೇನಾ ಹೆಲಿಪ್ಯಾಡ್ ಕೂಡ ಅಲ್ಲೇ ಇತ್ತು. ಅಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಜಾಸ್ತಿ ಇರೋದಲ್ಲೇ. ಈಗ ಒಂದೇ ನಿಮಿಷ ಬಂದೆ. ಈಗ ಬರ್ತಾ ಇರುವಂತ ಒಂದು ದೃಶ್ಯಾವಳಿ ನೋಡಿ. ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿರುವಂತ ದೃಶ್ಯಾವಳಿ ಇದು. ಈ ಕ್ಷಣದ ರಾವಲ್ಪಿಂಡಿ